ಕೆಲವು ವರ್ಷಗಳ ಹಿಂದೆ ಮಹಿಳೆಯೊಬ್ಬರು ತನಗೆ ವಾರಸುದಾರರು ಯಾರೂ ಇಲ್ಲ ಅಂತ ತನಗೆ ಸೇರಿದ ಅಂಬಟ್ಟಿ ಗ್ರಾಮದ ಪ್ರಸ್ತುತ ನಿಸರ್ಗ ಬಡಾವಣೆಯಲ್ಲಿ ಸುಮಾರು 2.5 ಎಕರೆ ಭೂಮಿಯನ್ನ ಹೊಂದಿದ್ರು. ಅವರ ಪಿತ್ತರಾರ್ಜಿತ ಆಸ್ತಿಯನ್ನ ವಿರಾಜಪೇಟೆಯ ಬಂಗಾಳಿ ಬೀದಿಯ ಮಸೀದಿಯ ಆಡಳಿತ ಮಂಡಳಿಯ ಸದಸ್ಯರು ಅವರಿಗೆ ಸೇರಿದ ಆಸ್ತಿ ಯಾವುದೇ ಹಣವನ್ನ ನೀಡದೆ ಕೇವಲ ದಾನದ ರೂಪದಲ್ಲಿ ಹಕ್ಕುಪತ್ರವನ್ನ ಈ ಹಿಂದೆ ವಕ್ಫ್ ಬೋರ್ಡ್ ಮತ್ತು ವಿರಾಜಪೇಟೆ ಬಂಗಾಳಿ ಬೀದಿಯ ಮಸೀದಿ ಆಜಂ ಅವರ ಹೆಸರಿಗೆ ಮಾಡಿಸಿಕೊಟ್ಟಿದ್ರು ಎಂದು ಹೇಳಲಾಗ್ತಾ ಇದೆ. ಆ 2.5 ಎಕರೆ ಜಾಗದಲ್ಲಿ ನಿಸರ್ಗ ಬಡಾವಣೆಯ ಮುಖ್ಯ ರಸ್ತೆ ಕೂಡ ಒಳಗೊಂಡಿದೆ. ಈ ರಸ್ತೆಯಿಂದ ನಂಬಿ ಮುದ್ಯಡ ಕುಶ ಅವರ ಗದ್ದೆ ಹಾಗೂ ಗದ್ದೆಯ ಕರೆಯಿಂದ ಮನೆಗಳನ್ನ ಕಟ್ಟಲು ಜಾಗವನ್ನ ಪರಿವರ್ತನೆ ಮಾಡಿದ್ರು. ಅನೇಕರು ಜಾಗವನ್ನ ಖರೀದಿಸಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಮುಖ್ಯ ರಸ್ತೆಯಿಂದ ಸೇರಿದಂತೆ ಅಕ್ಕಪಕ್ಕದ 2 ಕಡೆಯ ಜಾಗವನ್ನ ಪುರಸಭೆ ಕಚೇರಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ತೆಗೆದು ಹಾಕಿ ಕೇವಲ ಬಂಗಾಳಿ ಬೀದಿಯ ಮಸೀದಿ ಆಜಂ ಹೆಸರಿಗೆ ದಾಖಲೆ ಮಾಡಿ ಕೊಡಲಾಗಿದೆ. 5-10 ಸೆಂಟ್ ಜಾಗವನ್ನ ನಮೂನೆ 3 ಮಾಡಿಕೊಡಲು ತಿಂಗಳುಗಟ್ಟಲೆ ಸಮಯ ತೆಗೆದುಕೊಳ್ಳುವ ಪುರಸಭೆ ಸಿಬ್ಬಂದಿಗಳು ಈ ಜಾಗವನ್ನು ವಕ್ಫ್ ಬೋರ್ಡ್ ಎಂಬ ಹೆಸರನ್ನು ತೆಗೆದುಹಾಕಿ ಕೇವಲ ಮಸೀದಿ ಆಡಳಿತ ಮಂಡಳಿಯ ಹೆಸರಿಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ನಿಸರ್ಗ ಬಡಾವಣೆಯಲ್ಲಿ ಈ ಜಾಗದಲ್ಲಿ ಅನಧಿಕೃತ ಶೆಡ್ಗಳ ಕಾಮಗಾರಿ ನಡೀತಾ ಇದೆ. ಇದಕ್ಕೆ ಯಾವುದೇ ಅನುಮತಿ ಪುರಸಭೆಯಿಂದ ಪಡೆದುಕೊಂಡಿಲ್ಲ. ಮಳೆಗಾಲದಲ್ಲಿ ಈ ರಸ್ತೆಯು ಮಂಡಿಯವರೆಗೂ ನೀರು ತುಂಬಿರುತ್ತೆ. ಆದರೆ ಈ ಜಾಗದಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡಕ್ಕೆ ಅವಕಾಶ ಇದುವರೆಗೂ ನೀಡಿಲ್ಲ. ನಿಸರ್ಗ ಬಡಾವಣೆಯ ಎಲ್ಲ ನಾಗರಿಕರಿಗೆ ತೊಂದರೆ ಆದ ಮೇರೆಗೆ ನಾವು ಇಲ್ಲಿ ಬಂದು ಮುನ್ಸಿಪಲ್ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಹತ್ರ ನಾವು ನಮ್ಮ ಅಹವಾಲನ್ನು ಹೇಳ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀವಿ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ನಮ್ಮ ಹೆಸಲೇಟ್ ಹೋಗುವ ಬಲ ಎಡ 2 ಭಾಗಕ್ಕೂ ವಕ್ಫ್ ಬೋರ್ಡ್ ಅಂತ ಹೇಳೋ ಬಂಗಾಳ ಬೀದಿ ಮಸೀದಿ ವಕ್ಫ್ ಬೋರ್ಡ್ ಅಂತ ಹೇಳೋ ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿದಲ್ಲಿ ಮಧ್ಯೆ ಒಂದು ರಸ್ತೆ ಇದೆ. ಇದು ನಿಸರ್ಗ ಬಡಾವಣೆಗೆ ಹೋಗುವ ರಸ್ತೆ. ಅಲ್ಲಿ ಎಲ್ಲ ನಾಗರಿಕರು ಮುಖ್ಯ ರಸ್ತೆ. ಈಗ ನಿಸರ್ಗ ಬಡಾವಣೆಯಲ್ಲಿ ಎಲ್ಲ ಸೈಟ್ ಖರೀದಿ ಮಾಡುವಾಗ ಈ ರಸ್ತೆ ಇದ್ದಿದ್ದಕ್ಕೆ ನಾವೆಲ್ಲ ಸೈಟ್ ಖರೀದಿ ಮಾಡಿ ಅಲ್ಲಿ ವಾಸವಾಗಿದ್ದೀವಿ. ಈಗ ಏನು ಮಾಡಿದ್ದಾರೆ, ಈ ಬಲಭಾಗದಲ್ಲಿರುವ ಗುಂಡಿದ ಜಾಗದಲ್ಲಿ ತುಂಬ ಮಣ್ಣು ಕಟ್ಟಡದ ಎಲ್ಲ ವೇಸ್ಟ್, ಬೆಡದ ಎಲ್ಲ ಚೀಲ ಗೀಲ ಪ್ಲಾಸ್ಟಿಕ್ ಗೀಸಿಗೆ ಎಲ್ಲ ತಂದು ಸುರಿದು ಅದನ್ನು ಜಾಗನ ರಸ್ತೆಗಿಂತ ಹೈಟ್ ಮಾಡಿ ಆ ರಸ್ತೆ ಮೇಲೆ ಏನಾಗಿದೆ, ಮಳೆಗಾಲದಲ್ಲಿ ತುಂಬ ನೀರು ಬಂದು ಫುಲ್ ಮುಚ್ಚಿ ಸಮುದ್ರ ಥರ ಮಾಡಿ ಇಟ್ಟಿದ್ದಾರೆ. ಎಲ್ಲ ಯಾವುದೇ ಈ ಮಣ್ಣು ಹಾಕ್ಲಿಕ್ಕಾಗಲಿ ಮತ್ತು ಅಲ್ಲಿ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಮತ್ತು ಆ ಶೆಡ್ ನಿರ್ಮಾಣಕ್ಕಾಗಲಿ ಮಣ್ಣು ಹಾಕ್ಲಿಕ್ಕಾಗಲಿ ಯಾವುದೇ ಒಂದು ಲೀಗಲ್ ಆಗಿ ಯಾವುದೇ ದಾಖಲಾತಿ ಇವರು ಪಡೆದುಕೊಳ್ಳಲಿಲ್ಲ, ಅನುಮತಿ ಪಡೆದುಕೊಳ್ಳಲಿಲ್ಲ. ಈಗ ಅಲ್ಲಿ ನಮಗೆ ಶಾಲಾ ಮಕ್ಕಳಾಗಲಿ ವಯಸ್ಸಾದವರಾಗಲಿ ನಾವು ಯಾರು ಕಾರ್ದಲ್ಲಿ ಹೋಗ್ಲಿಕ್ಕೂ ಆ ಮಳೆಗಾಲದಲ್ಲಿ ತುಂಬ ಕಷ್ಟ. ಮೂಳೆವರೆಗೆ ನೀರು ನಿಲ್ತಾ ಇದೆ, ರಸ್ತೆನೂ ಹಾಳಾಗಿದೆ. ಅದನ್ನು ನಾವು 2-3 ಬಾರಿ ಇಲ್ಲಿ ಚೀಫ್ ಆಫೀಸರಿಗೂ ಅಷ್ಟೇ, DC ಅವರಿಗೂ SP ಅವರಿಗೂ ಎಲ್ರಿಗೂ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನಾವು ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಇಷ್ಟವರೆಗೆ ಯಾವುದೇ ಅಲ್ಲಿ ನಮಗೆ ಒಂದು ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ಅದ್ರ ಜೊತೆಗೆ ನಮಗೆ ಆ ಅರ್ಜಿ ಕೊಟ್ಟಿದ್ದಕ್ಕೆ ಒಂದು ಬದಲಾಗಿ ಯಾವುದೇ ಒಂದು ಅವರ ರಿಪ್ಲೈ ನಮಗೆ ಇಲ್ಲಿವರೆಗೆ ಬಂದಿಲ್ಲ. ಈಗ ಈ ಥರ ಎಲ್ಲರೂ ಇದ್ದೀವಿ ಮಾತಾಡ್ತೀನಿ ಹಾಗೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಈ ದಾಖಲಾತಿ ಅವರಿಗೆ ಯಾವಾಗ ಗಿಫ್ಟಾಗಿ ಬಂದಿದೆಯಂತೆ ವಕ್ಫ್ ಬೋರ್ಡಿಗೆ. ಈಗ ಏನಾಗಿದೆ, ನಮ್ಮ ಈ RTCದಲ್ಲಿ ನಾನು ಈಗ 1 ತಿಂಗಳಿಂದ ತೆಗೆದು ನೋಡುವಾಗ 73/1ದಲ್ಲಿ ಅಂಬಟ್ಟಿ ವಿಲೇಜಲ್ಲಿ 2 ಎಕರೆ 58 ಸೆಂಟ್ ಜಾಗ ಅಂತ ಇತ್ತು. ಈಗ ವಾರ ಮಟ್ಟದಲ್ಲೇ ಫಾರ್ಮ್ ನಂಬರ್ 3 ಆಗಿದೆ. ಆ ಫಾರ್ಮ್ ನಂಬರ್ 3ದಲ್ಲಿ 2 ಎಕರೆ 58 ಸೆಂಟಿಗೂ ಫಾರ್ಮ್ ನಂಬರ್ 3 ಆಗಿದೆ. ಆದರೆ ಮಧ್ಯದಲ್ಲಿ ಇದರಲ್ಲಿ ಒಂದು ನಿಸರ್ಗ ಬಡಾವಣೆಗೆ ಮುಖ್ಯ ಒಂದು ರಸ್ತೆ ಹಾದು ಹೋಗ್ತದೆ. ಆ ರಸ್ತೆನೂ ಸಹ ಇಷ್ಟವರೆಗೆ ಡಾಂಬರೀಕರಣ ಆಗಲಿ ಎಲ್ಲ ವ್ಯವಸ್ಥೆನೂ ನಮ್ಮ ಪಂಚಾಯಿತಿಯಿಂದಲೇ ಆಗ್ತಾ ಇದೆ, ಪಟ್ಟಣ ಪಂಚಾಯಿತಿಯಿಂದ. ಈಗ ನೋಡಿದ್ರೆ ಆ ರಸ್ತೆನೂ ಅದರಲ್ಲಿ ಕಟ್ಟಾಗದೆ ಫಾರ್ಮ್ ನಂಬರ್ 3 ಹೇಗಾಯಿತು ಅಂತೇಳಿ ಈ ದಾಖಲಾತಿ ತೆಗೆಯೋಕ್ಕೋಸ್ಕರ ನಾವು ಇಲ್ಲಿ ಮಾಹಿತಿ ಹಕ್ಕದಲ್ಲಿ ಅರ್ಜಿ ಸಲ್ಲಿಸಿದ್ರು ಸಹ ಈ ಅರ್ಜಿಗೆ ನಮಗೆ ರಿಪ್ಲೈ ಕೊಟ್ಟಿದ್ದಾರೆ, ಆ ಡಾಕ್ಯುಮೆಂಟ್ ಕೊಡಲಾಗುವುದಿಲ್ಲ ಅಂತೇಳಿ. ಅದು ಅವ್ರ ಪರ್ಸನಲ್ ಆಸ್ತಿ ಆಗಿದೆ, ಕೊಡಲಾಗೋದಿಲ್ಲ. ವಕ್ಫ್ ಬೋರ್ಡ್ ಆಸ್ತಿ, ಪಳ್ಳಿ ಆಸ್ತಿ, ಪರ್ಸನಲ್ ಆಸ್ತಿ ಯಾವ ಥರ ಆಗ್ತದೆ ಅಂತ ಹೇಳೋದು ನಮಗೆ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ದಾಖಲಾತಿ ಕೇಳಿದ್ದೀವಿ. ಇವತ್ತು ನಾವಿಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ. DC ಅವ್ರು ಬರ್ಬೋದು ಅಂತ ನಾವು ವೆಯ್ಟ್ ಮಾಡಿದ್ದೀವಿ, ಅವ್ರು ಬಂದಿಲ್ಲ. ನಾವು ಅವ್ರನ್ನ ಮೀಟ್ ಮಾಡ್ತೀವಿ. ಈಗ ಇಲ್ಲಿಯೂ ಅರ್ಜಿ ಸಲ್ಲಿಸಿದ್ದೀವಿ, ಈಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಾಖಲಾತಿ ಸಿಕ್ಕಿದ ನಂತರ ಮುಂದಿನ ಏನು ಮಾಡಬೇಕು ಯಾವ ಥರ ಅಂತೇಳಿ ನಾವು ನಿಸರ್ಗ ಬಡಾವಣೆ ನಾಗರಿಕರೆಲ್ಲ ಸೇರಿ ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು. ಅದಕ್ಕಿಂತ ಮುಖ್ಯವಾಗಿ ಅದು ನಿಸರ್ಗ ಬಡಾವಣೆ ಹೇಳುವುದು ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾ.
ಕಮರ್ಷಿಯಲ್ ಮಾಡುವ ಯಾವ ಹಕ್ಕು ಇಲ್ಲ. ಹಾಗೂ ಲೈಕ್ ನೀಲಿ ನಕಾಶೆಯಲ್ಲಿ ಈಗ ಫಾರ್ಮ್ ನಂಬರ್ 3 ಆದ ನಂತರ ನೀಲಿ ನಕಾಶೆ ಮಾಡಿ ಅವರು ಮೇನ್ ಇಲ್ಲಿ ಮುಖ್ಯ ನಿಸರ್ಗ ಬಡಾವಣೆ ರಸ್ತೆ ಒಳ ಹೋಗುವಂಥ ರೆಸಿಡೆಂಟಲ್ ಏರಿಯಾದ ರಸ್ತೆಗೆ ಪೂರ್ತಿ ಅಂಗಡಿ ಮಳಿಗೆ 8-10 ಅಂಗಡಿ ಮಳಿಗೆಗೆ ಅನುಮತಿ ಕೋರಿ ಇಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಇದನ್ನು ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ. ಹಾಂ, ಕೇಳಿದ್ರೆ ಬಂಗಾಳಿಯವ್ರನ್ನ ಕೂರಿಸ್ತೀನಿ, ಅಸಮವ್ರನ್ನ ಕೂರಿಸ್ತೀನಿ, ದನ ಸಾಕ್ತೀನಿ, ನೀವ್ಯಾರು ಕೇಳಲಿಕ್ಕೆ ನಮ್ಮ ಬಳ್ಳಿ ಜಾಗ ಅಂತ ಹೇಳಿ ನಮಗೆ ಇವ್ರ ಜೊತೆಲ್ಲ ತುಂಬ ಜಗಳ ಮಾಡಿದ್ದಾರೆ.